ಇನ್ನು ಸಿಎಂ ವಿಚಾರವಾಗಿ ಯಾರು ಕೂಡ ಮಾತನಾಡಬಾರದು ಅನ್ನುವಂತ ಖಡಕ್ ಎಚ್ಚರಿಕೆಯ ನಂತರನೂ ಕೂಡ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತವರ ಸಂಖ್ಯೆಯನ್ನು ಕಮ್ಮಿ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದು 5 ವರ್ಷ ಅವರೇ ಮುಂದುವರಿತಾರೆ ಅನ್ನುವಂತ ಅರ್ಥದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಸಿಎಂ ಪುತ್ರ ಕೂಡ ತಂದೆಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸದ್ಯ ಕುರ್ಚಿ ಖಾಲಿ ಇಲ್ಲ, ಸಿಎಂ ಆಗಿ ಇವರೇ ಮುಂದುವರಿತಾರೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಆಮೇಲೆ ಯತೀಂದ್ರ ಅವರು ಸಿಎಂ ಬದಲಾಗ್ತಾರೆ ಅಂತ ವಿಪಕ್ಷದವರು ಕನಸು ಕಾಣ್ತಾ ಇದ್ದಾರೆ. ಅವ್ರ ಕನಸು ಕನಸಾಗೇ ಇರುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಅವ್ರ ನಾಯಕತ್ವದಲ್ಲಿ 5 ವರ್ಷ ಮುಂದುವರಿತೀವಿ. ಅವರ ನಾಯಕತ್ವದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಅವ್ರ ನಾಯಕತ್ವದಲ್ಲಿ 5 ವರ್ಷ ಮುಂದುವರಿತೀವಿ. ಅವರ ನಾಯಕತ್ವದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಅವ್ರ ನಾಯಕತ್ವದಲ್ಲಿ 5 ವರ್ಷ ಮುಂದುವರಿತೀವಿ. ಮೂಡ ಕೇಸ್ ಬಂದಾಗಿಂದನೂ ಹೇಳ್ತಾನೆ ಇದ್ದಾರೆ ಇವರು, ಮುಂದಿನ ತಿಂಗಳು ರಾಜೀನಾಮೆ ಕೊಡ್ತಾರೆ, ನೆಕ್ಸ್ಟ್ ತಿಂಗಳು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಬಟ್ ಆ ರೀತಿ ಯಾವತ್ತೂ ಆಗಿಲ್ಲ. ಮತ್ತೆ ಯಾಕೆಂತಂದ್ರೆ ಇದು ನಾವೇನು ತಪ್ಪು ಮಾಡಿಲ್ದೇ ಇರೋದ್ರಿಂದ ಸತ್ಯ ನಮ್ಮ ಪರವಾಗಿರೋದ್ರಿಂದ ಅದನ್ನೇ ಹೇಳ್ತಿರೋದು. ಅವ್ರು ಕನಸು ಕಾಣ್ತಾನೆ ಇರಬೇಕು. ಆದರೆ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ತಿ ಮಾಡ್ತಾರೆ. ಮತ್ತೆ ಮೂಡ ಹಗರಣದಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕುಟುಂಬದವರು ಅದರೊಳಗೆ ಆರೋಪ ಮುಕ್ತರಾಗಿ ಹೊರ ಬರ್ತಾರೆ.